ನಿಮ್ಮೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ August 29 ನಮ್ಮ ಸಿನಿಮಾ ಒಂದೊಂದಿದ್ದು ಕಾಲ ರಿಲೀಸ್ ಆಗ್ತಿದೆ. ಸೊ ಇವತ್ತು 3ನೇ ಸಾಂಗಿನ ಬಿಡುಗಡೆ. ಮೊದಲನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು, ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಈ ಸಾಂಗ್ನು ಇಷ್ಟಪಡಲಿ ಅಂತ ನಾನು ಕೇಳ್ಕೊಡ್ತೀವಿ. ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ 3 years ಆಗಿತ್ತು ಜರ್ನಿ. ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನಾನು ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಸಿನಿಮಾಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ರಿಲೀಸ್ ವರ್ಗೂ ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ ನ ತೆಗೆದಿದ್ದಾರೆ. ಅದು ನೋಡೋಕೆ ತುಂಬಾ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ಣವ್ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಅದಿತಿ ಪ್ರಭುದೇವ್ ಅವರು ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಒಳ್ಳೆ ಆಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ದು ಅವ್ರದ್ದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫ್ ಅಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕಲೀಗ್ ಲೈಫ್ ಅಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಜಗಪ್ಪ ಅವರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು. ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29th ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚಂದವಾಗಿದೆ. ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ ತನಾಗದೆ ಬಂದ್ಬಿಡುತ್ತೆ. ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಎಮೋಷನಲ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ. ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು. ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಶ್ರೀರಾಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ, ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು. ಸೊ ತುಂಬಾ ಖುಷಿ. ಅದಾದ್ಮೇಲೆ ಇದು 3ನೇ ಸಾಂಗು. ಎಲ್ಲ ಸಾಂಗು ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ, ತುಂಬಾ ಖುಷಿ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರದಿರ್ಲಿ, ಬಂದ್ರೂ ಎದುರಿಸುವಂತ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಇನ್ನು ಇವತ್ತು ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತಾಳೆ. ಮಹಾರಾಜ್ ನಂಗೆ ನಿನ್ ಬದುಕು ಬಂಗಾರವಾಗಿರ್ಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬಾ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನಂಗೆ. ಅಂದ್ರೆ ದೇವರ ಗುಡಿಯಲ್ಲಿ, ದೇವರೇ ಇಲ್ದಿರೋ ಗುಡಿಯಲ್ಲಿ ದೀಪ ಒಲಿದ್ರೇನು ಅಂತ. ಹಂಗೆ ನಮ್ಮ ಬದುಕಲ್ಲಿ ನಾವ್ ಏನೇ ಸಾಧನೆ ಮಾಡ್ಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರ್ಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ತುಂಬಾ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರ್ ಅಲ್ಲಿ ಇಬ್ರು ತಾಯಿ ಮಗ ತುಂಬಾ ನಿಜ ತಾಯಿ ಮಗ ತರನೇ ಅನಿಸ್ತಾರೆ. ತುಂಬಾ ಚೆನ್ನಾಗಿ ಅನಿಸ್ತಾ. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಇಲ್ಲ, ಏನಂದ್ರೆ ಸಿನಿಮಾ ತುಂಬಾ ನೈಜ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಪಾತ್ರಗಳು, ಎಲ್ಲ ಪಾತ್ರಗಳು ಕೂಡ. ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನ ನಾವು ಯೂಶಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿನೇ ನಡೆಯುವಂತಹ ಪಾತ್ರಗಳು. ಅದ್ ನನ್ನ ಒಬ್ಬಳು ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ. ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರು ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಬೇರೆಯವ್ರಿಗೂ ಹೇಳಿ.
ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ, ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ಅಲ್ಲ, ಫಸ್ಟಿಗೆ ಆಡು ಭಾಷೆಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು, ಸರ್ ಬುದ್ಧಿನಾ ಅಂತಂದ್ರು. ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ ಹೋದೆ, ತಿಳುವಳಿಕೆ. ಅವರು ನೋಡೋದಕ್ಕೆ ಹೇಗೆ ಅಮ್ಮ ತರನೋ ಅವ್ರ ಬಿಹೇವಿಯರ್ಸ್, ಅವ್ರ ಮನ್ಸು ಹಂಗೆ, ರಿಯಲ್ ಲೈಫಲ್ಲೂ ಹಂಗೇನೆ. ಅವರು ಫುಲ್ ಕೇರಿಂಗ್, ಫುಲ್ ಲವಿಂಗು. ಥ್ಯಾಂಕ್ ಯು ದೀದಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆ ನಾಡಿದ್ದು ಹಬ್ಬ ಇದೆ, ತಡ ಆಗ್ತಿದೆ ಅಂತ ಬೈಕೋಬೇಡಿ. ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯ್ತು ಅಂತ. ಹೌದು, ಇಲ್ಲಿ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷನಲ್ ಅಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಈ ಸಾಂಗ್ ಇದೇ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್, ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾನೇ ಖುಷಿ ಆಯ್ತು ನನಗೆ ನೋಡೋದಕ್ಕೆ, ಕನೆಕ್ಟ್ ಆಯ್ತು. ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ತಾಯಿ ಮಗನ್ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ್ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ್ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ತರ ಮಾಡಿದ್ದಾರೆ. ಮಗನ್ನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರ ಮುಖ್ಯ ಆಗುತ್ತೆ ಅಂತ ಆ ಗುರಿನ ಅವ್ನು ಹೇಗ್ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನ ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲಾನು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬಾ ಖುಷಿ ಆಗತ್ತೆ. ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರತ್, ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತೆ ಅವ್ರ ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬಾ ಮುಖ್ಯವಾಗಿ ಗಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸ್ ಮತ್ತೆ ಕ್ಯಾಮ್ರಾ ವರ್ಕ್ ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾ ಕಡಿಮೆಯ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಇದನ್ನ ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಣಕಾಗಿ ಮಾಡಿದ್ದಾರೆ. ಅದು ತುಂಬಾ ಖುಷಿ ಕೊಡುತ್ತೆ ನೋಡೋದಕ್ಕೆ. ಇತ್ತೀಚೆಗೆ ಸಾಕಷ್ಟು ಅಮ್ಮನ ಪಾತ್ರಗಳು ಮಾಡಿದ್ದೀರಾ. ಸರಿ ಸರ್. ಇತ್ತೀಚೆಗೆ ಸಾಕಷ್ಟು ಅಮ್ಮನ ಪಾತ್ರಗಳು. ಈ ಅಮ್ಮ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಆಡಿಯನ್ಸ್ಗೆ ಮತ್ತೆ ನಿಮಗೆ? ಈ ಅಮ್ಮ ತುಂಬಾನೇ ಸ್ಪೆಷಲ್. ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಪ್ರತಿ ಅಮ್ಮನೂ ಸ್ಪೆಷಲ್. 3 ಸಿನಿಮಾ, ಇದು 3ನೇ ಸಿನಿಮಾ ನಂದು ವಿನಯ್ ಅವ್ರ ಒಟ್ಟಿಗೆ ರಿಲೀಸ್ ಆಗ್ತಿರೋದು. ನಂದು ಅದಕ್ಕಿದು ಒಂದು 5 ಆಗಿದೆ ಅನ್ಸುತ್ತೆ. ಬಟ್ 3 ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ. ಅಂದ್ರೆ ತಾಯಿನೇ. ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ತರ, ಮತ್ತೆ ಒಂದು ಸರಳ ಪ್ರೇಮಕತೆನಲ್ಲಿ ಸ್ವಲ್ಪ ಬೇರೆ ತರ. ಆದ್ರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ವಿನಯದು ಸೀನ್ಗಳು ಕಟ್ ಆಗಿದೆ, ಅದೇನು ಮಾಡಕ್ಕಾಗಲ್ಲ. ಬಟ್ ಇದರಲ್ಲಿ ಆತರ ಏನಾಗಿಲ್ಲ ಅಂತ ನಾನು ನಂಬಿದೀನಿ. ಎಲ್ಲಾ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ. ತುಂಬಾ ಶೂಟ್ ಮಾಡೋದೇ ಕಡಿಮೆ, ಸೊ ಕಟ್ ಆಗಿರಲ್ಲ. ಹಾಗೆ ಇದು ಹೇಗ್ ಕನೆಕ್ಟ್ ಆಗಿದೆ ನಾನು ಅಂದ್ರೆ, ಒಂದು ರಿಯಲ್ ಲೈಫ್ ಅಲ್ಲಿ ತಾಯಿ ತಾನು ಏನ್ ಬೇಕಾದ್ರೂ ಕಷ್ಟಪಟ್ಟರು ಪರವಾಗಿಲ್ಲ, ತನ್ನ ಮಗ ಅಥವಾ ಮಗಳು, ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ, ಗುರಿನ ಮುಟ್ಲಿ, ಅದಕ್ಕೆ ನಾವ್ ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅದು ರಿಯಲ್ ಆಗಿ ನಿಲ್ಸಿದ್ದಾರೆ ಸಿನಿಮಾದಲ್ಲಿ. ತಂದೆ ತಾಯಿ ಇಬ್ರು ಮಗನ್ನ ಮನೆಯಿಂದ ಹೊರಗೆ ಕಳಿಸ್ತೀವಿ, ಆಮೇಲೆ ತುಂಬಾ ಸಂಕಟ ಪಟ್ಟಿರ್ತೀವಿ, ಅದು ಬೇರೆ ಕ್ವಶನ್ ಆಗುತ್ತೆ. ಬಟ್ ಮಗ ಹೋಗ್ಲಿ, ಅವನೇನಾದ್ರು ಸಾಧನೆ ಮಾಡ್ಲಿ, ಬೇರೆ ಕಡೆ ಹೋಗ್ಲಿ ಅವನು ಅಂತ ಕಳ್ಸೋದು, ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕನೆಕ್ಟ್ ಆದಂತ ಸೀನ್. ಪ್ರಿಪರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಅಷ್ಟೇ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಸಾಂಗ್ಗಳು ಹೆಂಗ್ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದೀವಿ. ನಮ್ ಸಾಂಗ್ ಎಷ್ಟು ಜನ ನೋಡಿದ್ರೆ ಅಷ್ಟೇ ಜನ ಬಂದು ನಮ್ ಸಿನಿಮಾನು ನೋಡ್ಲಿ, ಅವಾಗ ತುಂಬಾ ಖುಷಿ ಆಗುತ್ತೆ. ಈ ಸಲಿನಾ? ಥ್ಯಾಂಕ್ ಯು ಸೋ ಮಚ್.
ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರ. ಎಲ್ಲ ಸಿನಿಮಾಕ್ಕೂ ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್. ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ. ಸೊ ಆಮೇಲೆ ಆ ಜರ್ನಿನ ನೋಡಕ್ಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕಂತ ಅನ್ಸುತ್ತೆ. ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ. ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲ ಏಜ್ ಗ್ರೂಪ್ಗಳಿಗೆ ಒಂದು ನನಗನ್ಸೆ ಈ ಸಿನಿಮಾ ಒಂದು 6 years ಚಿಕ್ಕ ಹುಡುಗರಿಂದ ಒಂದು 90 years ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ. ನಂದು ಕ್ಯಾರೆಕ್ಟರ್ದು 3 ಶೇಡ್ ಇದೆ. ಒಂದು ಈ ಕಾಲೇಜ್ ಶೇಡ್, ಒಂದು 17-18 years, ಮತ್ತೊಂದು ಬಂದ್ಬಿಟ್ಟು 24 ಇಂದ 25 ವರ್ಷ. ಅದಾದ್ಮೇಲೆ ಒಂದು ಡೈರೆಕ್ಟರ್ ಆದ್ಮೇಲೆ ಒಂದು 30-35 ವರ್ಷ. ಸೊ 3 shades ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಈಗ ಇವಾಗ ಮಾತಾಡ್ತಾರೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಒಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಇಲ್ಲ, ಸ್ನೇಹಿತನ ಪಾತ್ರ, ಸಪೋರ್ಟಿಂಗ್ ಕ್ಯಾರೆಕ್ಟರ್. ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್, ಸಪೋರ್ಟ್ ಮಾಡಿ. ಹಾಂ ಸರ್. ತುಂಬ ಅನುಭವ ಆಯಿತು. 3 ವರ್ಷ ಆಯ್ತಲ್ಲ ಸರ್ ಮಾರ್ಚ್. ಇಲ್ಲ, ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು 4-5 ಜನ ಸ್ನೇಹಿತರಿದ್ವಲ್ಲ, ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು, ಅದನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ. ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟರ್ ತರಲೆ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ. ಥ್ಯಾಂಕ್ ಯು. ಶುಭಾಶಯಗಳು. ಸೊ ಈಗಾಗಲೇ ನಮ್ದು ಮುಂಗಾರು ಮಳೆ ಮತ್ತೆ ಅರೆರೆ 2 ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ, ತಾಯಿ ಸಾಂಗು. ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದನ್ನು ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಸಾಂಗ್ ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರುಣ ಮುಂದೆ ಈ ಸಾಂಗೇ ಶೂಟ್ ಮಾಡಿದ್ದು. 2 ದಿನ ಅವ್ರು ಮಾತಾಡಿರಲಿಲ್ಲ. ಈ ಸಾಂಗ್ ಸುಮ್ಮನೆ ಬಂದು ಕುತ್ಕೊಂಡು ಹೋಗ್ತಾ ಇರೋದು ಆಕ್ಚುಲಿ. ಸೊ ಧರ್ಮೇಂದ್ರ ಅರಸು ಸರ್ ಈ ಸಾಂಗ್ ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರ್ಸಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಪಾಪ ಧರ್ಮೇಂದ್ರ ಅರಸು ಅವ್ರನ್ನ ಒಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನನ್ನ DOP ಸರ್, ಪ್ರೊಡ್ಯೂಸರ್ ಸರ್, ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದ್ರಿಮಣೆ, ಸ್ವಸ್ತಿಕ್, ಕೌಶಿಕ್, ವಿಕ್ಕಿ, ಸಾಮ್ರಾಟ್, ಗಣೇಶ್, ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು. ಕ್ರಾಂತಿ ಕುಮಾರ್ ಥ್ಯಾಂಕ್ ಯು. ನಮ್ಮ ಪ್ರಜ್ವಲ್ ಅವರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ, ಪ್ರಜ್ವಲ್ ಅಂತ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಸೂರಜ್, ಭಾರ್ಗವ್, ನಿಹಾಲ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆಕ್ಚುಲಿ ಅವರು. ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಯಾವ ತರ ನಂಬ್ತೀನಿ ಅಂದ್ರೆ ಎಮೋಷನ್ ಅಂತ ಏನು ಪಾಯಿಂಟ್ ಇರುತ್ತಲ್ಲ ಸರ್, ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು. ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ. ನೀವು ತಾಯಿ ಪ್ರೀತಿ ಆಗ್ಬೋದು, ಹುಡುಗಿ ಪ್ರೀತಿ ಆಗ್ಬೋದು, ಸ್ನೇಹ ಆಗ್ಬೋದು, ನಾವು ಹೆಂಗೆ ಹೇಳ್ತೀವಿ ಅನ್ನೋದನ್ನ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಎಷ್ಟು ವರ್ಷ ಆದ್ಮೇಲೆ ಹೇಳ್ತೀವಿ, ಅದು ನನಗೆ ಅದೇನಂತ ಮ್ಯಾಟರ್ ಅನ್ಸಲ್ಲ. ಬಟ್ ಆ ಎಮೋಷನ್ನ ಯಾವ ತರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತಾರೆ ಮೇಡಮ್ ಅಂತ ಅನ್ಸುತ್ತೆ. ಸತ್ಯಂತಲ್ಲಿ ಬೆಂಗಳೂರು ಕತೆ ಅಲ್ಲಿ ಇಲ್ಲಿ 2 ಕಡೆ ನಡೆಯುತ್ತೆ. ಹಾ, ಆ ಪ್ಲಾನ್ ಇದೆ, ಥಿಯೇಟರ್ ರೌಂಡ್ಸ್ ಎಲ್ಲ ಪ್ಲಾನ್ ಇದೆ, ಎಲ್ಲ ಮಾತಾಡ್ಕೊಂಡಿದ್ವಿ ಆಲ್ರೆಡಿ. ಸರ್ ಎಲ್ಲ ಸಿನಿಮಾಗೂ ಒಳ್ಳೇದಾಗ್ಲಿ, ಅದು ಎಲ್ರಿಗೂ ಚೆನ್ನಾಗಾಗ್ಲಿ, ಎಲ್ಲ ಸಿನಿಮಾನು ತುಂಬಾ ಚೆನ್ನಾಗಾಗ್ಲಿ ಸರ್. ಹಾ, ನಮ್ಮೊಂಚೂರು ಜಾಸ್ತಿ ಆಗ್ಲಿ ಸರ್. ಇಲ್ಲ, ಅವರು ಆಕ್ಚುಲಿ ಟ್ಯೂನ್ ಕೇಳಿ ಆ ಸಿಚುವೇಶನ್ ಕೇಳಿ ಅವರೇ ಒಂದು ವರ್ಷನ ನಾನು ಬರೀತೀನಿ ಅಂತ ಬರ್ತಿದ್ದೆ. ಇಲ್ಲ, ಒಂದೇ ವರ್ಷ ಅಲ್ಲ, ನನ್ನ ಜರ್ನಿ ಅಲ್ಲ, ಒಂದಷ್ಟು ಜನ ಅಂದ್ರೆ ಎಲ್ಲರಿಗೂ ಜರ್ನಿ ಇರುತ್ತೆ. ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರೂ ಲೈಫಲ್ಲಿ ಆಗಿರುತ್ತಲ್ಲ. ಸೊ ಅದನ್ನ ನಂಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆಡ್ ಮಾಡ್ಕೊಂಡು ಹೋಗಿದ್ದೀನಿ. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಇಲ್ಲ 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 ಆಫ್ ದಿ ರೆಕಾರ್ಡ್ ಇಲ್ಲ, ಯಾವ್ದು ಇಲ್ಲ. ಅಲ್ಲಿ ಜಗಪ್ಪ ಅವ್ರಿಗೆ ಪಿಕ್ಚರ್ ಅಲ್ಲಿ ಅವ್ರಿಗೆ ಪಾತ್ರ ಆ ತರ ಇದೆ, ಹಂಗಾಗಿ.
ಇಲ್ಲ ಅಂದರೆ 3 years ಆಗಿದೆ ಅಂತ ನಮ್ಗೆ ಅನ್ಸೋದಿಲ್ಲ. ನಾವು ವಿಜುವಲ್ಸ್ ಅಥವಾ ಸಾಂಗ್ ನೀವು ನೋಡೋರು, ಈಗ ಸಾಂಗು 3 years ಆದಮೇಲೆ ರಿಲೀಸ್ ಆಗಿತ್ತು. ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಥೆನೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ಸೊ ಹಂಗೆ ಬಂದಿದೆ. ಸೊ ಚೆನ್ನಾಗಿ ಮಾಡಿದ್ದೀವಿ ನಾವು. ಅಂದರೆ ಅದೇ ಚೈಲ್ಡ್ಹುಡ್ಗೆ ಒಂದು ಪ್ಯಾಟರ್ನ್ ಅಂದ್ಕೊಂಡಿದ್ವಿ. ತೀರಾ ಏನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ತುಂಬ ನೀಟಾಗಿ ಇದು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ತೀರಾ ಏನು ಎಕ್ಸ್ಪೆರಿಮೆಂಟ್ ಅಂತ ಏನು ಮಾಡಿಲ್ಲ. ತುಂಬ ನೀಟಾಗಿ ಕ್ಲೀನಾಗಿ. ಬೇಸಿಕಲಿ ಬೇಕಾಗಿದ್ದು ಡೈರೆಕ್ಟ್ ಹೇಳ್ದಂಗೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ. ಸೊ ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೋದರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಥರ ಪ್ರಾಪರ್ ನೀಟ್ಲಿ ಟಪಾಗಿ ಮಾಡಿರುವಂಥದ್ದು. ಅಂದರೆ ಕತೆಗೆ ಏನು ಬೇಕೋ ಅಷ್ಟು ನೀಟಾಗಂತೂ ಇದೆ ವಿಷನ್ಸ್. ತೀರಾ ಏನೋ ಸಿಕ್ಕಾಪಟ್ಟೆ ಏನೋ ಮಾಡಿದ್ದೀವಿ ಅನ್ನೋದಂತಂದು. ಅಂದರೆ ಅದೇ 29th ನೋಡಿ ಮಾತಾಡಿ ಸುರೇಶ್. ಎಲ್ರಿಗೂ ನಮಸ್ಕಾರ. ನಮ್ಮದು ಫಿಲಮ್ 29th ಆಗಸ್ಟ್ ರಿಲೀಸ್ ಆಗ್ತಿದೆ. ನೀವು ಸಾಂಗಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಫಿಲಮ್ಗಿಗೂ ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಹೋ, ಓಕೆ. ಸೊ ಇವಾಗ ನಮ್ಮ ಜೊತೆಗೆ ಭಾರ್ಗವ್. ಓಕೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೀರ್ತಿ ಅಣ್ಣಗೂ ಮತ್ತು ಭುವನ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಇಂಥ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇದೇ 29ನೇ ತಾರೀಕು ಅಂದೊಂದು ಇದು ಕಾಲ ರಿಲೀಸ್ ಇದೆ. ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಭಾರ್ಗವ್. ನಿಹಾಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ನಾನು ಕೀರ್ತಿ ಅಣ್ಣಂಗೆ ಮತ್ತೆ ಭುವನ್ ಸರ್ಗೆ ತುಂಬಾ ಥ್ಯಾಂಕ್ಸ್, ಅವರು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ನನಗಿದು ಮೋಸ್ಟ್ ಅವೈಟೆಡ್ ಮತ್ತೆ ತುಂಬಾ ಫೇವ್ರೆಟ್ ಮೂವಿ. ನಾನು ರಿಲೀಸ್ ಆಗಕ್ಕೆ ಕಾಯ್ತಿದ್ದು. ಇಲ್ಲಿ ಮಾಡಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲಾನು ಸಕ್ಕತ್ತಾಗಿತ್ತು. ಎಲ್ಲರೂ ನಮಗೆ ಫುಲ್ ಸಪೋರ್ಟಿವು. ಮತ್ತೆ ಕೀರ್ತಿ ಸರ್ ಮತ್ತೆ ಅಭಿಷೇಕ್ ಸರ್ ಅಂತೂ ಆ ಕ್ಯಾರೆಕ್ಟರ್ ಪರ್ಫೆಕ್ಷನ್ ಬರೋವರೆಗೂ ಬಿಡ್ತಿರಲಿಲ್ಲ, ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ರು. ಸೊ ಈಗ ಆಗಸ್ಟ್ 29th ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಸಾಂಗ್ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೂವಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಆಯ್ತು ನಿಹಾಲ್. ಎಲ್ರಿಗೂ ನಮಸ್ತೆ. ಮಾಧ್ಯಮ ಸ್ನೇಹಿತರಿಗೆ ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸಾರು ಮಾತಾಡಿದ್ರು, ಅತಿಥಿ ಮೇಡಮ್ ಮತ್ತು ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋಣ ಅಂದ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಈ ಮಂತ್ 29th ನಮ್ಮ ಸಿನಿಮಾ ಅಂದೊಂದು ಕಾಲ ರಿಲೀಸ್ ಆಗ್ತದೆ. ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹಿಸಿ ಮಾಡಿದ್ರಿ ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡೇಟ್ ಡಿಸ್ಕಸ್ ಮಾಡ್ತಿದ್ದೀವಿ ಸರ್. ಓವರ್ ಆಲ್ ಬರ್ತೀವಿ, ಮ್ಯಾಕ್ಸಿಮಮ್ ಡೇಟು ಬರ್ತೀವಿ. ಎಲ್ಲ ಆಲೆ ಪೇಪರ್ ಆಗಿ ಕೊಟ್ಟಿದ್ದೀವಿ. ಒಂದು 100-170 ಡೇಟ್ ಗಂಟೆ ಬರ್ತಾ ಇದ್ದೀವಿ. ಇನ್ನೂ ಪ್ಲೇಸ್ ಆಗ್ತದೆ. ಜಗದೀಶ್ ಫಿಲಿಮ್ಸ್. ಏನು ಸಣ್ಣ ಬಡ್ಜೆಟ್ ಮೇಡಮ್, ನಮ್ದು ಆ ಥರ ಬಡ್ಜೆಟ್ ಏನಿಲ್ಲ. ಹಾಂ ಸರ್, ಕತೆ ಕೇಳಿದೆ. ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತದ್ವರೆ ಆ ಕತೆ ಮಾಡೋಣ ಅನ್ಕೊಂಡ್ರು. ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬೀಳ್ತಾನೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳಿದಾಗ ಹೌದು, ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರಾಡಕ್ಟ್ನಿಂದ 4-5 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದ್ದು ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನು ಶ್ರಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ ಆ ಥರದ ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಹಾಂ, ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಂ, ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು. ರೈತನ ಮಗಲ್ಲ ಸರ್. ನಾನು ಬರೋದು ವಿನಯ್ ಸರ್, ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಎಗ್ರೇಸ್ ಗಾಡೀಲಿ ಎಗ್ರೇಸ್ ಮಾಡೋಂಥ ಒಂದು ಸೀನು. ಹೌದು, ನೋಡಿದ್ದೀನಿ. ನೋಡೋಣ 29ನೇ ನೀವೇ ಹೇಳ್ತೀರಲ್ಲ ಸರ್.
ಇಲ್ಲ ಇಲ್ಲ ಅದೆರಡಕ್ಕೂ ಕನೆಕ್ಟ್ ಆಗುತ್ತೆ. ಹಾಂ ಮೇಡಮ್, ಇವತ್ತು ಅದೆಲ್ಲ ಮಾತಾಡ್ಬೋದು. ಇವತ್ತು ಒಬ್ಬಟ್ಟು ಊಟ ಸೂಪರ್. ಇವತ್ತು ಮಂಡೇ, ಇವತ್ತು ಯಾವತ್ತಿದ್ರು ಇವತ್ತು ಒಬ್ಬಟ್ಟು ಊಟಕ್ಕೆ ಮಾತಾಡೋಣ. ಈಗ ಹಬ್ಬ ಮುಗಿಯಂಟ ಬರೀ ಒಬ್ಬಟ್ಟು ಬಗ್ಗೆನೇ ಮಾತಾಡೋಣ. ಹೆಂಗೆ ಸುರೇಶ್ ಸರ್ ನೆಕ್ಸ್ಟ್ ಡೈಲಾಗ್ ರೈಟರ್ ಆಗ್ಬಿಡ್ತಾರೆ ಅನ್ಸುತ್ತೆ ಕೀರ್ತಿ ಅವರ. ಇಲ್ಲ 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 ಆ ಥರ ಅಂತಿಲ್ಲ. ಸಕ್ಕದಾಗಿ ಹೇಳಿದ್ರಿ ಸರ್ ನೀವು. ತೊಬ್ಬಟ್ ನಾಳೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲ ಮಂಗಳ ಅವರೇ ಬನ್ನಿ ಮಿಸ್ ಮಂಡೇ ಅಲ್ಲ ಮೇಡಮ್, ಇವತ್ತು ಯಾವಾಗ ಬರೀ ನಮ್ಮ ಸ್ಪೀಟೇ ಜ್ಞಾಪಕ ಬರೋದು. ಅದರಲ್ಲಿ ಗಣೇಶ ನಮ್ಮ ಮುಂದೆನೆ ಕೂತವ್ರೆ. ಥ್ಯಾಂಕ್ ಯು ಸರ್.